ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೇಳ್ತಾ ಇದ್ದೀರಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಡಿ, ಅದು ಯಾವಾಗ ನಡೆಯುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಟ್ ಪ್ರೆಸೆಂಟ್ ಏನಾಗ್ತಿದೆಯಪ್ಪ ಅಂದರೆ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ನಡೀತಾ ಇದೆ. ಸೊ ನಿಮ್ಮ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದಪ್ಪ ಅಂತಂದರೆ ಇವತ್ತಿನ ಅಂದರೆ ಸೆಪ್ಟೆಂಬರ್ 2 ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿಂದ ಒಂದು 10 ರಿಂದ 15 ದಿನ ಒಳಗಡೆ ನಿಮಗೆ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾರ್ಯಾರು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಇರುತ್ತಲ್ಲ, ಅದರಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರು ಡೈರೆಕ್ಟಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಕೊತೀರ. ಈ ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಈ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರಿಗೆ ಕಾಲೇಜ್ ಅಲಾಟ್ ಆಗುತ್ತಪ್ಪ ಅಂತಂದರೆ, ಈಗ ಫಸ್ಟ್ ರೌಂಡಲ್ಲಿ ಯಾರಿಗೆ ಕಾಲೇಜ್ ಅಲಾಟ್ ಆಗಿರಲ್ವೋ ಅವರಿಗೆ, ಮತ್ತು ಈಗ ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಹೋಗಿರ್ತೀರಲ್ಲ, ನಿಮಗೂ ಕೂಡ ನೀವು ಅಪ್ಲೈ ಮಾಡಿರ್ತಕ್ಕಂಥ ಕಾಲೇಜುಗಳಲ್ಲಿ ನಿಮ್ಮ ರ್ಯಾಂಕಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಕಾಲೇಜುಗಳಲ್ಲಿ ಸೀಟ್ ಅವೈಲೇಬಲ್ ಇದ್ದರೆ ನಿಮಗೂ ಕೂಡ ಸೀಟು ಅಲಾಟ್ ಆಗುತ್ತೆ. ಆಮೇಲೆ ನೀವು ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನೀವು ಸೆಕೆಂಡ್ ರೌಂಡಿಗೆ ಹೋಗಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಎಡಿಟ್ ಅಂದರೆ ಏನು ಮಾಡ್ಬೋದಪ್ಪ ಅಂತಂದರೆ, ನೀವು ಹೊಸ ಕಾಲೇಜುಗಳನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಏನಿರುತ್ತಲ್ಲ, ಅದರಲ್ಲಿ ನಿಮಗೆ ಬೇಡದೇ ಇರೋ ಕಾಲೇಜಸನ್ನು ರಿಮೂವ್ ಮಾಡ್ಬೋದು. ಮತ್ತು ಇರೋ ನಿಮ್ಮ ಕಾಲೇಜ್ಗಳ ಲೀಸ್ಟ್ಗಳಲ್ಲಿ ನೀವು ಆರ್ಡರನ್ನು ಅದ್ಲಿ ಬಿದ್ಲಿ ಮಾಡ್ಬೋದು, ಅಂದರೆ ಆರ್ಡರನ್ನು ಮೇಲೆ ಕೆಳಗೆ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡ್ಬೋದು. ಅದಲ್ಲದೆ ಹೊಸ ಕಾಲೇಜುಗಳನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಯಾರ್ಯಾರಿಗೆ ಫಸ್ಟ್ ರೌಂಡ್ಗೆ ಕಾಲೇಜ್ ಅಲಾಟ್ ಆಗಿರಲ್ಲೋ ಡೈರೆಕ್ಟಾಗಿ ಎಲಿಜಿಬಲ್ ಆಗ್ತಾರೆ ನೀವು ಸೆಕೆಂಡ್ ರೌಂಡಿಗೆ. ಸೆಕೆಂಡ್ ರೌಂಡಲ್ಲೂ ನಿಮ್ಮ ಕಾಲೇಜ್ ಅಲಾಟ್ ಆಗಲಿಲ್ಲಪ್ಪ ಅಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ. ಸೊ ಇದಿಷ್ಟು ಸೆಕೆಂಡ್ ರೌಂಡ್ನ ಪ್ರೋಸೆಸ್ ಆಗಿರುತ್ತೆ. ಸೊ ಸೆಕೆಂಡ್ ರೌಂಡ್ ಇನ್ನೊಂದು 10 ರಿಂದ 15 ದಿನದೊಳಗಡೆ ಸ್ಟಾರ್ಟ್ ಆಗ್ಬೋದು. ಅದೇನೆಲ್ಲ ಸ್ಟಾರ್ಟ್ ಆದರೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.